ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮಹಾಸಂಸ್ಥಾನ ಮಠ ಕೊಪ್ಪಳ ಇವರ ಕೃಪಾ ಆಶೀರ್ವಾದದೊಂದಿಗೆ ವಿಜಯನಗರ ಜಿಲ್ಲೆ ಹಗರಿಬನಹಳ್ಳಿ ತಾಲೂಕಿನ ಕಡಲಬಾಳು ಗ್ರಾಮಕ್ಕೆ ಇಂದು ಆಗಮಿಸುತ್ತಿರುವುದರಿಂದ ಎಲ್ಲ ಭಕ್ತಾದಿಗಳು ಬೇಗನೆ ಬಂದು ಹಾಜರಾಗಬೇಕು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಶ್ರೀ ಮರಿ ಶಾಂತವೀರ ಮಹಾಸ್ವಾಮಿಗಳ ಪುರಪ್ರವೇಶ ಕಾರ್ಯಕ್ರಮ. ಶ್ರೀ ಗುರು ಶಾಂತವೀರ ಪ್ರೌಢಶಾಲೆ ಕಡಲಬಾಳು ವತಿಯಿಂದ ಈ ಒಂದು ಊರಿನ ಗ್ರಾಮಸ್ಥರು ಆಗಮಿಸಿ ನಮ್ಮ ಶ್ರೀ ಗುರು ಶಿವಶಾಂತವೀರ ಪ್ರೌಢಶಾಲೆಯಿಂದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಮತ್ತು ಪ್ರಶಾಂತ ವೀರ ಸ್ವಾಮಿಗಳ ಪುರಪ್ರವೇಶ ಮತ್ತು ಅಭಿನಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಚನೆ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಂದ ನೀವು ಪ್ರಸಾದ ವ್ಯವಸ್ಥೆ ಮಾಡಬೇಕಂತ ಕೇಳಿಕೊಂಡಾಗ ನಮಗೆ ಇಲ್ಲಿಲ್ಲದ ಸಂತೋಷವಾಯಿತು. ಹಾಗಾಗಿ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಬಂದು ಎಲ್ಲ ಯಾವುದೇ ರೀತಿಯ ಸಣ್ಣ ಪುಟ್ಟ ದೋಷಗಳನ್ನು ಹೊರತುಪಡಿಸಿ ಅಥವಾ ಯಾವುದೇ ದೋಷಗಳನ್ನು ಆಗದೇ ಸಹ ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಬಹಳ ಅಚ್ಚುಕಟ್ಟಾಗಿ ಇವತ್ತೊಂದು ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಸುಮಾರು 25 ವರ್ಷಗಳಾಯಿತು ನಾವು ಈ ಕಡಲಬಾಳು ಗ್ರಾಮದ ಶ್ರೀ ಗುರು ಶಿವಶಾಂತವೀರ ಪ್ರೌಢಶಾಲೆಯಲ್ಲಿ ನಮ್ಮ ಎಲ್ಲ 10 ಜನ ಸಿಬ್ಬಂದಿ ಸೇವಿಸಿರ್ತಾರೆ. ಇವತ್ತು ನಮ್ಗೆ ಯಾವ ರೀತಿ ಅನಿಸುತ್ತಪ್ಪ ಅಂದ್ರೆ ಈಗ ಇಲ್ಲಿರೋದು ಒಂದು ರೀತಿ ಅನ್ಸಿದ್ರೆ ಆ ಕಡೆ ಹೋದಾಗ ನಮಗೆ ಕಡಲಬಾಳು ಗ್ರಾಮ ಬಿಟ್ಟು ನಾವು ಯಾವುದೋ ಒಂದು ಬೆಂಗಳೂರು ಲಾಲ್ಬಾಗ್ಲೂ ಅಥವಾ ಶ್ರೀ ಗುರು ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಆಗಮಿಸಿದ್ದೀವಿ ಅನಿಸ್ತದೆ. ಆ ರೀತಿಯ ಅದ್ಭುತವಾದ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥ ಕಡಲಬಾಳು ಜನತೆಗೆ ಮತ್ತು ಎಲ್ಲ ಗುರು ಹಿರಿಯರಿಗೂ ಮತ್ತು ಎಲ್ಲ ಅದಕ್ಕೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಶ್ರೀ ಗುರು ಶಿವಶಾಂತವೀರ ಪ್ರೌಢಶಾಲೆಗೆ ವಿದ್ಯಾರ್ಥಿಗಳಿಂದ ಮತ್ತು ನಮ್ಮ ಸಿಬ್ಬಂದಿ ವತಿಯಿಂದ ಏನಾದರೂ ಸೇವೆ ಸಲ್ಲಿಸಬೇಕು ಅಂದ್ರೆ ನಮ್ಮ ಯಾವ ಸಿಬ್ಬಂದಿಯೂ ಸಹ ಚಾಚು ತಪ್ಪದೆ ಬಂದು ಎಲ್ಲ ಅಜ್ಜನವರ ಶ್ರೀ ಗುರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಸೇವೆಗೆ ಎಲ್ಲರೂ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಿಬ್ಬಂದಿಗಳು ನಾವು ಸದಾ ಸಿದ್ಧರಾಗಿರ್ತೇವೆ ಎಂದೇ ಮತ್ತೊಮ್ಮೆ ನಾವು ಹೇಳಲು ಬಯಸ್ತೇವೆ. ಧನ್ಯವಾದ. ಕಡಲಬಾಳು ದಿವ್ಯ ಪರಂಪರೆಯ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಮತ್ತು ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಕಡಲಬಾಳು ಗವಿಮಠಕ್ಕೆ ಪರಮ ಪೂಜ್ಯರನ್ನು ಶ್ರೀ ಮರಿಶಾಂತವೀರ ಮಹಾಸ್ವಾಮಿಗಳ ಒಂದು ಇದೇ ತಿಂಗಳು 11ನೇ ತಾರೀಕಿನ ದಿನ ಕೊಪ್ಪಳದಲ್ಲಿ ಪಟ್ಟಾಧಿಕಾರ ಆಗಿರ್ತದೆ. ಅದರ ನಿಮಿತ್ತ ಇವತ್ತು ಕಡಲಬಾಳು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಅಂದ್ರೆ ಧರ್ಮಸಭೆ, ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಧರ್ಮಸಭೆ ಇಡೀ ಕಡಲಬಾಳು ಗ್ರಾಮದ ಮತ್ತು ಸುತ್ತಮುತ್ತಲಿನ ಎಲ್ಲರ ಭಕ್ತಾದಿಗಳಿಂದ ಇವತ್ತು ಯಶಸ್ವಿಯಾಗಿ ಧರ್ಮಸಭೆ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಧರ್ಮಸಭೆಯಲ್ಲಿ ಪರಮ ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಆಶೀರ್ವಚನವೂ ಸಹ ಇರುತ್ತದೆ. ಹಾಗಾಗಿ ಪ್ರತಿಯೊಬ್ಬರ ಒಂದು ಸಹಕಾರದಿಂದ ಈ ಒಂದು ಧರ್ಮಸಭೆ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ಬಯಸುತ್ತೇನೆ. ಶ್ರೀ ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಅಪ್ಪಣೆಯ ಮೇರೆಗೆ ಈ ದಿನ ನಮ್ಮ ಕಡಲಬಾಳು ಗ್ರಾಮದ ಗವಿಮಠ ಶಾಖಾ ಮಠ ಕಡಲಬಾಳಿನಲ್ಲಿರ್ತಕ್ಕಂಥ ಈ ಗವಿಮಠದ ಆವರಣದಲ್ಲಿ ನೂತನ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಮರಿಶಾಂತವೀರ ಮಹಾಸ್ವಾಮಿಗಳವರ ಪುರಪ್ರವೇಶ ಹಾಗೂ ಧರ್ಮಸಭೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಪ್ರತಿಯೊಂದು ಮನೆಯಿಂದಲೇ ಬಂದಂತಹ ಭಕ್ತರ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗೂ ಪರಿಸರದ ಗ್ರಾಮದ ಸಾರ್ವಜನಿಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ನಮ್ಮ ಭಾಗದ ಶಾಸಕರಾಗಿರ್ತಕ್ಕಂಥ ಶ್ರೀ ನೇಮರಾಜ ನಾಯ್ಕ ಸಾರು ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ. ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಎಲ್ಲಾ ಕಾರ್ಯಕರ್ತರು ಈ ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ. ಇವತ್ತಿನ ಕೊಪ್ಪಳ ಗವಿಮಠ ಶಾಖಾ ಮಠ ಕಡಲಬಾಳು ಇವತ್ತು ಮರಿಶಾಂತವೀರ ಮಹಾಸ್ವಾಮಿಗಳು ಇವತ್ತು ಪುರಪ್ರವೇಶ ಹಾಗೂ ಇವತ್ತು ಧಾರ್ಮಿಕ ಕಾರ್ಯಕ್ರಮ ಇರ್ತದೆ. ನನ್ಗೇನಪ್ಪ ಅಂದ್ರೆ 20 ವರ್ಷಗಳಿಂದ ಮಠ ಬಹಳ ಖಾಲಿ ಬಿದ್ದತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಮರಿಗಳು ಇದ್ದಲ್ಲ, ಯಾರು ಬಂದು ಸಹಿತ ಇಲ್ಲಿ ಸೇವೆ ಮಾಡ್ಲಿಕ್ಕೆ ಯಾರು ತಯಾರಿದ್ದಲ್ಲ. ಆದ್ರೆ ಇವತ್ತು 20, 25, 30 ವರ್ಷದ ಕನಸು ಇವತ್ತು ಕಡಲಬಾಳದ ಎಲ್ಲಾ ದೇವಸ್ಥಾನ ಕನಸು ಈಡೇರುತ್ತೆ. ಯಾಕಪ್ಪ ಅಂದ್ರೆ ಇವತ್ತು ಜಾತ್ರೆ ಕಂಡಂಗೆ ಇವತ್ತು ಊರೆಲ್ಲ ಸಹಿತ ಜಾತ್ರೆ ಕಂಡಂಗೆ ಆಗುತ್ತೆ. ಇವತ್ತು ನಮ್ಮ ಗವಿಸಿದ್ದೇಶ್ವರ ಪರಂಪರೆ ಹೆಂಗೈತಪ್ಪ ಅಂತಂದ್ರೆ ಆ ವಿಚಾರವನ್ನ ಮರಿಶಾಂತ ಸ್ವಾಮಿಗಳು ಆ ಗವಿಸಿದ್ದೇಶ್ವರನ ಪರಂಪರೆಯನ್ನು ಉಳಿಸ್ಕೊಂಡು ಆ ಮಠದ ಸಂಸ್ಕೃತಿ ಆಮೇಲೆ ಅದ ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಅಂತ ನಂಬಿ ನಾನು ಇವತ್ತು 2 ಮಾತುಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಬಂದ್ರಿ ಹಿಂಗ್ ತಾಂಬರ್ತೀವಿ ಬಂದೆ ಈಗ
ಇವ್ರ ನಮ್ಮ ಮಾವ ಇದಕ್ಕೆ ಮೇನ್ ಎಲ್ಲ ಇವ್ರದ್ದು ಕೆಲಸ ಆಗಲ್ಲ. ಹಾಗ ಹಾಗ ಹಾ ಇಲ್ಲಿ ನೋಡಿ ಅಜಿದ ದಾಣಿನ ಇವ್ರ ನಮ್ಮ ಮುಖ್ಯಸ್ಥರು. ಮತ್ತೆ ಇಲ್ಲಿ ಮತ್ತೆ ಹೌದು ಸೀರಿಯಸ್ ಯೂಟ್ಯೂಬ್ ಚಾನಲ್ ಐತಿ ಅದಕ್ಕೆ ಮಾಡಕತ್ತೀವಿ.